ಇನ್ನು ಒಂದು ವೇಳೆ ತಮಿಳುನಾಡಿಗೆ ನೀರು ಹರಿಸಿದ್ದೇ ಆದರೆ ರಾಜಧಾನಿ ಬೆಂಗಳೂರಿಗೆ ನೀರಿನ ಹಾಹಾಕಾರ ಗ್ಯಾರಂಟಿ. ಕುಡಿಯೋ ನೀರಿಗಾಗಿ ಬೆಂಗಳೂರಿಗೆ ತಿಂಗಳಿಗೆ 2.1 ಟಿಎಂಸಿ ನೀರು ಅತ್ಯಗತ್ಯ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ತಮಿಳುನಾಡಿಗೆ ನೀರು ಹರಿಸಿದ್ರೆ ಬೆಂಗಳೂರಿಗೆ ಸಂಕಷ್ಟವಾಗುವ ಸಾಧ್ಯತೆ ಇದ್ದು, ತಮಿಳುನಾಡಿಗೆ ನೀರು ಬಿಟ್ಟರೆ ಬೆಂಗಳೂರಿಗೆ ನೀರಿನ ಅಭಾವ ತಟ್ಟುತ್ತೆ. ತಮಿಳುನಾಡಿಗೆ 15 ದಿನದಲ್ಲಿ 4.5 ಟಿಎಂಸಿ ನೀರು ಬಿಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಒಂದು ವೇಳೆ ಹರಿಸಿದ್ದೇ ಆದಲ್ಲಿ ಬೆಂಗಳೂರಿನ ಜನತೆಗೆ ನೀರಿನ ಸಂಕಷ್ಟ ತಪ್ಪಿದ್ದಲ್ಲ. ಮನೆಗಳಲ್ಲಿ ಬೋರ್ ಇದ್ರೆ ಓಕೆ, ಅದು ಬೇಸಿಗೆ ಕಾರಣದಿಂದ ಬತ್ತೇನಾದ್ರೂ ಹೋಗಿದ್ರೆ ನೀರಿಗಾಗಿ ಪರಿಪಾಟಲು ಪಡಬೇಕು. ಮೇಕೆದಾಟು ಬಗ್ಗೆ ಕರ್ನಾಟಕ ತಮಿಳುನಾಡು ಮಧ್ಯೆ ಸಂಧಾನ ಸೂತ್ರ. ಆಗಸ್ಟ್ 3ಕ್ಕೆ ಕರ್ನಾಟಕ ತಮಿಳುನಾಡು ಸಿಎಂಗಳು ಸಂಧಾನ ಸಭೆ ನಡೆಸೋರಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ 2 ರಾಜ್ಯಗಳ ಮಧ್ಯೆ ಸಭೆ ನಡೆಯುತ್ತೆ. ಮೇಕೆದಾಟು ಬಳಿ ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡು ವಿರೋಧ ಲೆಕ್ಕಿಸದೆ ಡ್ಯಾಂ ನಿರ್ಮಾಣಕ್ಕೆ ರಾಜ್ಯ ನಿರ್ಧಾರ ತೆಗೆದುಕೊಂಡಿದೆ. ತಮಿಳುನಾಡು ಸರ್ಕಾರದ ಜೊತೆ ಮಾತುಕತೆಗೆ ಈಗ ಕರ್ನಾಟಕ ಮುಂದಾಗಿದೆ. ತಮಿಳುನಾಡು ಸಿಎಂಗೆ ಕರ್ನಾಟಕದಿಂದ ಸಭೆಗೆ ಅಧಿಕೃತ ಆಹ್ವಾನ ಹೊರಟಿದೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಬರ್ತಾರೆ. ಸಂಧಾನದ ಮೂಲಕ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರದಿಂದ ಪ್ರಯತ್ನ ಆಗುತ್ತಾ ಇದೆ. ಈಗಾಗಲೇ ಅಧಿಕೃತ ಆಹ್ವಾನ ಹೋಗಿದೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ವಿಜಯ್ ವಿಧಾನಸೌಧದ ಸಭಾಂಗಣಕ್ಕೆ ಬರ್ತಾರೆ. ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡಿನ ಸಿಎಂ ವಿಜಯ್ ಮಧ್ಯೆ ಸಂಧಾನ ಸಭೆ ನಡೆಯುತ್ತೆ. ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ ತಮಿಳುನಾಡು ಸರ್ಕಾರ ತಗಾದೆ ತೆಗೆದಿದೆ. ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬಹುದಾ ಅನ್ನೋದಕ್ಕೆ ಕರ್ನಾಟಕ ಹೆಜ್ಜೆ ಇಡ್ತಾ ಇದೆ. ಹೀಗಾಗಿ ತಮಿಳುನಾಡು ಸಿಎಂನ ರಾಜ್ಯಕ್ಕೆ ಆಹ್ವಾನಿಸಿದೆ, ಸಂಧಾನಕ್ಕೆ ಆಹ್ವಾನಿಸಿದೆ. ಈ ಮೂಲಕ ಸಂಧಾನ ಮಾಡಿ ಈ ಇಶ್ಯೂನ ಕ್ಲಿಯರ್ ಮಾಡಿಕೊಳ್ಳೋ ಪ್ರಯತ್ನ ಕರ್ನಾಟಕದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.